ನನ್ನ ಎಲ್ಲ ಹಳ್ಳಿಕಾರ್ ಪ್ರೇಮಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಬೆಳಗ್ಗೆನೇ ವಿಡಿಯೋ ಮಾಡ್ತಾರೆ. ಕಾರಣ ಏನು ಅಂದರೆ, ಮೊನ್ನೆ ಒಂದು ಮಹಿಳೆಗೆ ಚಾಪ್ ಕಟ್ರಲ್ಲಿ ಕೈ ಕಟ್ಟಾಗಿರೋದು ವಿಡಿಯೋ ಹಾಕಿದೆ. ಸರ್ಕಾರಕ್ಕೆ ನನ್ನ ಒಂದು ಮನವಿ ಅಂತ ಏನಂದರೆ, ಅದಕ್ಕೆ ಏನಾದರೂ ಒಂದು ಅಳವಡಿಸ್ಬೋದು ಅಂತ ಕೇಳ್ಕೊಂಡಿದೆ. ಸೊ ಸರ್ಕಾರದವ್ರೇನು ತಲೆ ಕೆಡ್ಸ್ಕೊಂಡಿಲ್ಲ. ಆದರೆ ನಮ್ಮ ಮೈಸೂರು ಡಿಸ್ಟಿಕ್ ಸಾಲಿಗ್ರಾಮ ತಾಲೂಕು ರಾಮನಾಥ್ಪುರ ಊರು, ಅಲ್ಲಿಂದ ಭರತ್ ಅನ್ನೋರು ಒಬ್ಬರು ನನಗೆ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿಕೊಂಡು ಕಮೆಂಟ್ ಹಾಕಿ ಮೆಸೇಜ್ ಮಾಡಿದ್ದಾರೆ. ನಾನು ಆ ಮೆಸೇಜು ರಿಕ್ವೆಸ್ಟಲ್ಲಿತ್ತು, ಸೊ ನೋಡಿಲ್ಲ. ಭರತ್ ಅವರೇ ಸಾರಿ, ಏಕೆಂದರೆ ರಿಕ್ವೆಸ್ಟಲ್ಲಿರೋ ಕಾರಣ ನೋಡೋಕ್ಕಾಗಿಲ್ಲ. ಏನಪ್ಪ ಅಂದರೆ, ಅವರೊಂದು ಚಾಪ್ ಕಟ್ರಿಗೆ ಎಮರ್ಜೆನ್ಸಿ ಬಟನ್ನ ಅಳವಡಿಸಿದ್ದಾರೆ. ಸೊ ಅದು ಎಷ್ಟು ಚೆನ್ನಾಗೈತೆ ಅಂದರೆ ವಿಡಿಯೋ ಹಾಕಿ ನೋಡ್ಕೊಂಬನ್ನಿ. ನೋಡಿ ಇವಾಗ ಯಾವ ಥರ ಪ್ರೆಸ್ ಮಾಡ್ತಾರೆ, ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ. ಇವಾಗ ತೆಗ್ದಿದ್ದಾರೆ, ಓಡ್ತೈತೆ. ಪ್ರೆಸ್ ಮಾಡ್ತಾರೆ ನೋಡಿ ಯಾವ ಥರ ಸ್ಟಾಪ್ ಆಗುತ್ತೆ ಅಂತ. ಸೊ ನಮ್ಮ ರೈತರಿಗೆ ಇದೇ ಬೇಕಾಗಿದಲ್ವಾ. ಥ್ಯಾಂಕ್ ಯು ಭರತ್ ಅವರೇ, ಧನ್ಯವಾದಗಳು. ಹೀಗೆ ಇರಲಿ ನಿಮ್ಮ ಕೆಲಸಗಳು ರೈತರು ಪರವಾಗಿ. ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಏಕೆಂದರೆ ರೈತರಿಗೆ ಅಂದರೆ ರೈತರು ಬೆಳೆಯೋದೆಲ್ಲ ಬೇಕು. ಸೊ ರೈತರಿಗೋಸ್ಕರ ಏನು ಮಾಡಲ್ಲ ಸರ್ಕಾರ. ಯಾವುದೇ ಕಾರಣಕ್ಕೂ ನಂಬೇಡಿ. ರೈತರೇನಂದರೆ ನೀವು ಬೆಳೆದಿರೋ ನೀವೇ ತಿನ್ನಬೇಕು, ಬೇರೆಯವ್ರು ತಿಂತಾರೆ. ಸೊ ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಬೆಳೆಸಲ್ಲ, ಸರ್ಕಾರ ಅಂತೂ ಬೆಳೆಸಲ್ಲ, ಸರಿನಾ? ವಿಡಿಯೋ ನೋಡಿದ್ರಲ್ಲ, ಭರತ್ ಅವರೇ ಧನ್ಯವಾದಗಳು. ಸೊ ಹಳ್ಳಿ ಹುಡುಗನ ಕೋರಿಕೆಯನ್ನು ನೀವು ಕಷ್ಟಪಟ್ಟು ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಹಾಗೆ ಇನ್ನೂ ಮುಂದೆ ರೈತರಿಗೆ ಯಾವುದೇ ತರಹದ ತೊಂದರೆ ಆಗದಂಥ ಮಿಷಿನ್ಗಳನ್ನ ತಯಾರಿಸಿ. ಸೊ ಹಾಗಾಗಿ ಮೈಸೂರು ಈ ಕಡೆ ಎಲ್ಲ ನಮ್ಮ ಭರತ್ ಅವರೇ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಸೊ ಬೇಕಾದ್ರೆ ಅವ್ರ ನಂಬರು, ವಿಸಿಟಿಂಗ್ ಕಾರ್ಡ್ ಎಲ್ಲ ಹಾಕಿರ್ತೀನಿ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಕೃಷಿಗಾಗಿರ್ಬೋದು, ಹೈನುಗಾರಿಕೆಗೆ ಆಗಿರ್ಬೋದು. ಸೊ ಯಾವುದೇ ತರಹದ ಉಪಕರಣಗಳಾಗಿರ್ಬೋದು, ಮಿಷಿನ್ಗಳಾಗಿರ್ಬೋದು ಎಲ್ಲ ಸಿಗುತ್ತೆ ಅವ್ರ ಹತ್ರ. ಬೇಕಾದ್ರೆ ಅವರ ನಂಬರ್ ಕೂಡ ಹಾಕಿರ್ತೀನಿ, ವಿಸಿಟಿಂಗ್ ಕಾರ್ಡ್ ಹಾಕಿರ್ತೀನಿ. ಬೇಕಾದ್ರೆ ಫೋನ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಅಡ್ರೆಸ್ ಹಾಕಿರ್ತಾರೆ ವಿಸಿಟಿಂಗ್ ಕಾರ್ಡಲ್ಲಿ. ಸೊ ನೋಡ್ಕೊಂಡು ಹೋಗ್ಬೋದು. ಧನ್ಯವಾದಗಳು. ಹಾಗೆ ನನ್ನ ಹಳ್ಳಿಕಾರ್ ಶೋಕ್ತಾರ್ 42 ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತು ಯೂಟ್ಯೂಬ್ ಆಗಿರ್ಬೋದು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅಂದರೆ ನಾನು ಯಾವುದೇ ಥರ ಸುಮ್ಮನೆ ವೀಡಿಯೋ ಮಾಡಲ್ಲ. ಏನಂದರೆ ರೈತರಿಗೆ ಉಪಯೋಗ ಆಗಬೇಕು. ಯಾಕೆಂದರೆ ನಾನು ಒಬ್ಬ ರೈತ. ನೋಡಿ ರೇಷ್ಮೆ ತೋಟ ಆಗಿರೋದು. ಸೊ ನಾನು ಒಬ್ಬ ರೈತ ಆಗಿರೋ ರೈತರಿಗೆ ಹೆಲ್ಪ್ ಮಾಡಬೇಕು. ಸರ್ಕಾರ ಯಾವುದೇ ಕಾರಣಕ್ಕೂ ಯಾರಿಗೂ ಹೆಲ್ಪ್ ಮಾಡಲ್ಲ. ಸೊ ಅದು ಯಾವುದೋ ಅನುದಾನ ಅಂತ ಕೊಡ್ತಾರೆ, ಅದ್ರಲ್ಲಿ ಅರ್ಧ ಅವರೇ ತಿನ್ಕೊತಾರೆ. ಅದು ಬೇಕಾಗಿಲ್ಲ. ರೈತ ಯಾವತ್ತಿರೋ ರಾಜನೇ. ಏಕೆಂದರೆ ರೈತ ಏನಂದರೆ ಯಾರಿಗೂ ಡಿಪೆಂಡ್ ಆಗಲ್ಲ, ಸರಿನಾ? ಸಾಲ ಮಾಡ್ತಾನೆ, ಇನ್ನೊಂದು ಮಾಡ್ತಾನೋ, ದೇಶಕ್ಕೆ ಅನ್ನ ಹಾಕ್ತಾನೆ, ಸರಿನಾ? ರೈತರನ್ನ ಯಾರು ಅಳ್ಗಳಿಬೇಡಿ. ಪಾಪ ರೈತರಿಗೆ ಮರ್ಯಾದೆ ಕೊಡಲೇಬೇಕು. ಕೊಡಲ್ಲ ಅಂದರೆ ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಮ ವೈಯಕ್ತಿಕ, ನಾನು ಹೇಳೋಕ್ಕಾಗಲ್ಲ, ಸರಿನಾ? ರೈತರಿಗೆ ಬೆಲೆ ಕೊಡಿ, ಮತ್ತು ಏನಂದರೆ ಮರ್ಯಾದೆ ಕೊಡಿ ಅಂತ ನಾನು ಹೇಳೋಕ್ಕೆ ನಾನು ಯಾರು, ಸರಿನಾ? ಅದು ನೀವೇ ತಿಳ್ಕೊಬೇಕು. ಏಕೆಂದರೆ ಅವ್ರು ಬೆಳೆದಿರ್ತಕ್ಕಂತಹ ಬೆಳೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು ಎಲ್ಲ ನಾವು ಬಳಸ್ತೀವಿ ಅಂತ ನೀವು ಆ ಮನಸ್ಸಲ್ಲಿ ಅಂದ್ಕೊಂಡು ಅವ್ರಿಗೆ ಮರ್ಯಾದೆ ಕೊಡಬೇಕು. ಧನ್ಯವಾದಗಳು. ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.